ನಮಸ್ಕಾರ. ಮಾಸ್ಟರ್ ಆಫ್ ಅಸ್ಟ್ರಾಲಜಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ಪಂಡಿತ್ ಉಮೇಶ್ ಪವನ್. ಪ್ರಸ್ತುತ ಸಮಯದಲ್ಲಿ ತುಂಬ ಜನ ಸಿಸೇರಿಯನ್ ಬರ್ತ್ಗೆ ಹೋಗ್ತಾ ಇದ್ದಾರೆ. ನಾರ್ಮಲ್ ಆಗೋದಕ್ಕೆ ಆಪ್ಷನ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಸಿಸೇರಿಯನ್ ಬರ್ತ್ಗೆ ಆಪ್ಷನ್ ತಗೊತಾ ಇದ್ದಾರೆ. ಸೊ ಇಂಥ ಸನ್ನಿವೇಶದಲ್ಲಿ ಮಗು ಜನನಕ್ಕೆ ಯಾವ ಒಂದು ಡೇಟ್ ಚೆನ್ನಾಗಿದೆ, ಯಾವ ಡೇಟಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೇಳ್ತಾರೆ. ಸೊ ಅಸ್ಟ್ರಾಲಜಿ ವೈದಲ್ಲಿ ಡೇಟನ್ನು ಚೂಸ್ ಮಾಡೋದಕ್ಕಿಂತ ಮುಖ್ಯವಾಗಿ ಮಗು ಹುಟ್ಟುವಂತಹ ಸಮಯವನ್ನು ನಾವು ಪರಿಗಣನೆಗೆ ತಗೊಳ್ಬೇಕು. ಉದಾಹರಣೆ ಪ್ರಕಾರ ಕುಂಡಲಿಯನ್ನು ನೋಡೋಣ. ಇವತ್ತು 15ನೇ ತಾರೀಕು. 15ನೇ ತಾರೀಕಿನ ಒಂದು ದಿನದಲ್ಲಿ ಗ್ರಹಗಳ ಸ್ಥಾನ ಹೇಗಿದೆ ಅಂತ ನೀವು ನೋಡ್ಬೋದು. ಸೊ ಇಲ್ಲಿ ನಾನು ತೋರಿಸ್ತೇನೆ ನಿಮಗೆ. 15ನೇ ತಾರೀಕು ನೋಡಿ, ಶನಿ, ಸೂರ್ಯ, ಶುಕ್ರ ಮೀನದಲ್ಲಿದೆ, ರಾಹು, ಬುಧ, ಮಂಗಳ ಕುಂಭದಲ್ಲಿದೆ, ಚಂದ್ರ ಮಕರದಲ್ಲಿದೆ, ಗುರು ಮಿಥುನದಲ್ಲಿದೆ ಮತ್ತು ಕೇತು ಸಿಂಹ ರಾಶಿಯಲ್ಲಿದೆ 15ನೇ ತಾರೀಕು. ಸೊ ಗ್ರಹಗಳ ಸ್ಥಾನ ಈ ಒಂದು ರಾಶಿಗಳಲ್ಲಿದೆ. ಇದು ಆಕಾಶದಲ್ಲಿರುವಂತಹ ಒಂದು ಗ್ರಹಗಳು ಸ್ಥಿತನಾಗಿರುವಂತಹ ಒಂದು ಚಿತ್ರಣದ ಒಂದು ಜಾತಕ. ಸೊ 15ನೇ ತಾರೀಕು ಆಯಿತು. ನೆಕ್ಸ್ಟ್ 16ನೇ ತಾರೀಕು ತಗೊಳ್ಳೋಣ. ಯಾಕಂದರೆ ಜನ ಏನು ಕೇಳ್ತಾರೆ ಅಂತಂದರೆ ಒಳ್ಳೆ ದಿನಾಂಕ ಕೊಡಿ ಅಂತ ಕೇಳ್ತಾರೆ. ದಿನಾಂಕವನ್ನು ನಾವು ಇಲ್ಲಿ ಇಂಪಾರ್ಟೆಂಟಾಗಿ ತೊಗೊಳಕ್ಕಾಗಲ್ಲ. ಏನಕ್ಕಾಗಲ್ಲ ಅಂತ ನೀವು ಈ ಒಂದು ಉದಾಹರಣೆಯಲ್ಲಿ ನೀವು ತಿಳ್ಕೊಳ್ಬೋದು. ಸೊ 15ನೇ ತಾರೀಕು ಚಂದ್ರ ಮಕರದಲ್ಲಿತ್ತು, 16ನೇ ತಾರೀಕು ಅದೇ ರಾಶಿಯಲ್ಲೇ ಇರುತ್ತೆ. ಬುಧ, ಮಂಗಳ, ರಾಹು ಕುಂಭದಲ್ಲೇ ಇರುತ್ತೆ. ಶನಿ, ಸೂರ್ಯ, ಶುಕ್ರ ಮೀನದಲ್ಲೇ ಇರುತ್ತೆ. ಗುರು ಮಿಥುನದಲ್ಲೇ ಇರುತ್ತೆ. ಕೇತು ಸಿಂಹದಲ್ಲೇ ಇರುತ್ತೆ. ಸೊ ದಿನಾಂಕವನ್ನು ಬದಲಾವಣೆ ಮಾಡಿದ್ರೂ ಕೂಡ ಗ್ರಹಗಳ ಸ್ಥಾನ ಬದಲಾವಣೆ ಆಗೋದಿಲ್ಲ. 17ನೇ ತಾರೀಕು ಏನಾದರೂ ಚೇಂಜ್ ಆಗಿಬಿಡುತ್ತಾ ಅಂತ. 17ನೇ ತಾರೀಕು ನೋಡಿ, ಚಂದ್ರ ಮಾತ್ರ ಬದಲಾವಣೆ ಆಯಿತು. ಚಂದ್ರ ಬಂದು ಇಲ್ಲಿ ಕುಂಭರಾಶಿಗೆ ಹೋಯಿತು. ಅದೇ ರೀತಿ ರಾಹು, ಬುಧ ಮತ್ತು ಮಂಗಳ ಕುಂಭರಾಶಿಯಲ್ಲೇ ಇದೆ. ಸೂರ್ಯ, ಶುಕ್ರ, ಶನಿ ಮೀನರಾಶಿಯಲ್ಲೇ ಇದೆ. ಗುರು ಮಿಥುನದಲ್ಲೇ ಇದೆ. ಕೇತು ಸಿಂಹದಲ್ಲೇ ಇದೆ. ಸೊ ದಿನಾಂಕವನ್ನು ಬದಲಾವಣೆ ಮಾಡೋದ್ರಿಂದ ಯಾವುದೇ ಒಂದು ಗ್ರಹಗಳ ಸ್ಥಾನ ಬದಲಾವಣೆ ಆಗೋದಿಲ್ಲ. 18ಕ್ಕೆ ಹೋಗೋಣ. 18ನೇ ತಾರೀಕು ಏನಾದರೂ ಬದಲಾವಣೆ ಆಗುತ್ತಾ? 18ನೇ ತಾರೀಕು ಗ್ರಹಗಳ ಸ್ಥಾನ ಬದಲಾವಣೆ ಆಗುತ್ತಾ ಅಂತ ನೋಡೋಣ. ನೋಡಿ, 18ನೇ ತಾರೀಕು ಕೂಡ ಸೇಮ್. ರಾಹು, ಚಂದ್ರ, ಬುಧ ಅದೇ ರಾಶಿಯಲ್ಲಿದೆ. ಶನಿ, ಸೂರ್ಯ, ಶುಕ್ರ ಅದೇ ರಾಶಿಯಲ್ಲಿದೆ. ಗುರು ಅದೇ ರಾಶಿಯಲ್ಲಿದೆ. ಕೇತು ಕೂಡ ಅದೇ ರಾಶಿಯಲ್ಲಿದೆ. ಇಲ್ಲಿ ನೀವು ದಿನಾಂಕವನ್ನು ಬದಲಾವಣೆ ಮಾಡ್ಕೊಂಡು ಹೋದರೆ ಯಾವುದೇ ಒಂದು ಗ್ರಹಗಳ ಸ್ಥಾನ ಬದಲಾವಣೆ ಆಗೋದಿಲ್ಲ. ಆ ಗ್ರಹಗಳು ಯಾವ ಒಂದು ರಾಶಿಯಲ್ಲಿರುತ್ತೋ ಅಲ್ಲೇ ಇರುತ್ತೆ. ಹಾಗಾದರೆ ಯಾವುದು ಮುಖ್ಯ ಆಗುತ್ತೆ, ಯಾವುದನ್ನ ಬದಲಾವಣೆ ಮಾಡ್ಕೊಬೇಕು ಅಂತ ತಗೊಂಡಾಗ ಅಲ್ಲಿ ನಮಗೆ ಇಂಪಾರ್ಟೆಂಟ್. ಇಲ್ಲಿ ನೋಡಿ, ಇಲ್ಲಿ ನಾವು ಲಗ್ನ ಅಂತ ಇಂಪಾರ್ಟೆಂಟಾಗಿ ಕನ್ಸಿಡರ್ ಮಾಡ್ತೀವಿ. ಸೊ ಲಗ್ನದಿಂದ ಗ್ರಹಗಳು ಕೇಂದ್ರ ತ್ರಿಕೋಣದಲ್ಲಿ ಇರಬೇಕು. ಮಗು ಜನನದ ಸಮಯದಲ್ಲಿ, ಮಗು ಹುಟ್ಟುವಂಥ ಸಂದರ್ಭದಲ್ಲಿನ ಒಂದು ಲಗ್ನದಿಂದ ಗ್ರಹಗಳ ಸ್ಥಾನ ಬಂದು 1, 4, 7, 10 ಮತ್ತು 1, 5, 9 ಈ ಒಂದು ಸ್ಥಾನಗಳಲ್ಲಿ ಗ್ರಹಗಳು ಸ್ಥಿತನಾಗಿದ್ದಾಗ ಉತ್ತಮವಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಅದ್ರ ಪ್ರಕಾರ ಲಗ್ನ ಏನಿದೆ, ಲಗ್ನದಿಂದ ನೋಡಿ 1ನೇ ಮನೆ, 4ನೇ ಮನೆ, ಇದು 5, ಇದು 6, 7, ಅದೇ ರೀತಿ ಇಲ್ಲಿ 8, ಇದು 9, ಇದು 10, 11, 12. ಸೊ ಇದ್ರ ಪ್ರಕಾರ ನೋಡಿ, ಸೊ 12ನೇ ಮನೆಯಲ್ಲಿ 3 ಗ್ರಹಗಳು ಸ್ಥಿತವಾಗಿದೆ. ಅದೇ ರೀತಿ 11ನೇ ಮನೆಯಲ್ಲಿ ಇದ್ರೂ ಕೂಡ ದುಸ್ಥಾನದಲ್ಲಿ 12ನೇ ಮನೆಯಲ್ಲಿ ಶನಿ, ಸೂರ್ಯ, ಶುಕ್ರ ಸ್ಥಿತನಾಗಿರೋದ್ರಿಂದ ಈ ಒಂದು ಲಗ್ನ ಅನುಕೂಲವಿಲ್ಲ ಅಂತ ನಾವು ನಿರ್ಣಯಕ್ಕೆ ಬರ್ತೀವಿ. ಮತ್ತು 8:42 ಇದಲ್ವ, ಅದನ್ನು 2 ಅವರ್ ಮುಂದೆ ಹಾಕೋಣ. ಸೊ ಆ ಸಮಯದಲ್ಲಿ ಬರುವಂತಹ ಒಂದು ಕುಂಡಲಿ ಹೇಗಿರುತ್ತೆ, ಇದ್ರ ಮೇಲೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ಬೋದು. ನೋಡಿ, ಲಗ್ನ ಬಂದು ವೃಷಭ ಲಗ್ನ ಆಯಿತು. ಸೊ ಇಲ್ಲಿಂದ 2ನೇ ಮನೆಯಲ್ಲಿ ಗುರು, 4ನೇ ಮನೆಯಲ್ಲಿ ಕೇತು, ಇದು ಕೇಂದ್ರ ಸಿಕ್ತು. ಅದೇ ರೀತಿ 10ನೇ ಮನೆಯಾಗಿರುವಂತಹ ಮಂಗಳ, ರಾಹು, ಬುಧ, ಚಂದ್ರ ಈ ಒಂದು ಇದು ಕೂಡ ಕೇಂದ್ರ ಸ್ಥಾನ ಆಯಿತು. ಅದೇ ರೀತಿ ಶನಿ, ಸೂರ್ಯ, ಶುಕ್ರ. ಸೊ ಇಲ್ಲಿ 11ನೇ ಮನೆ ಆಯಿತು. ಸೊ ಈ ರೀತಿ ಲಗ್ನದಿಂದ ಗ್ರಹಗಳು ಸ್ಥಿತವಾಗಿರುವಂತಹ ಮನೆಗಳ ಮೇಲೆ ನಾವು ಬರ್ತ್ ಟೈಮನ್ನು ಸೆಟ್ ಮಾಡ್ತೀವಿ. ಸೊ ಲಗ್ನ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮಗು ಜನನ ಸಮಯಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಲಗ್ನ. ಲಗ್ನ ಅಂದರೆ ಸಮಯ.
ಯಾವ ಲಗ್ನವನ್ನು ನಾವು ಚೂಸ್ ಮಾಡ್ತೀವಿ ಆ ಲಗ್ನದಿಂದ ಗ್ರಹಗಳು ಸ್ಥಿತನಾಗಿರುವಂತಹ ಒಂದು ಮನೆಗಳ ಮೇಲೆ ಆ ಮಗುವಿನ ಜೀವನ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಇದಕ್ಕಾಗಿ ನೀವು ಯಾವುದೇ ಡೇಟ್ ತಗೊಳ್ಳಿ, ಅಮಾವಾಸ್ಯೆ ಆಗಿರಲಿ, ಹುಣ್ಣಿಮೆ ಆಗಿರಲಿ, ಏಕಾದಶಿ ಆಗಿರಲಿ, ಯಾವುದೇ ಡೇಟ್ ಆಗಿರಲಿ, ನಾವು ಟೈಮನ್ನು ಭಾಳ ಇಂಪಾರ್ಟೆಂಟಾಗಿ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಸಮಯ ಅಂತ ಏನಿದೆ, ಸಮಯದಿಂದನೇ ಎಲ್ಲ ಲೆಕ್ಕಾಚಾರ ಮಾಡೋದು. ಸೊ ಇಲ್ಲಿ ಮಿಥುನ ಲಗ್ನ ಬಂತು, 12 ಹಾಕದೆ ಮಿಥುನ ಲಗ್ನ ಬಂತು. ಸೊ ಮಿಥುನ ಲಗ್ನದಿಂದ ಲೆಕ್ಕಾಚಾರ ಹೋಗುತ್ತೆ. ಇದು 1ನೇ ಮನೆ, ಇದು 2ನೇ ಮನೆ, 3ನೇ ಮನೆ, ಇದು 4ನೇ ಮನೆ, 5ನೇ ಮನೆ, 6ನೇ ಮನೆ, 7ನೇ ಮನೆ, 8ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆ, 12ನೇ ಮನೆ. ಸೊ ಇದ್ರ ಪ್ರಕಾರ ಲಗ್ನದಿಂದ 9ನೇ ಮನೆಯಲ್ಲಿ ಗ್ರಹಗಳಿದೆ, 10ನೇ ಮನೆಯಲ್ಲೂ ಗ್ರಹಗಳಿದೆ. ಇದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಸೊ 10ನೇ ಮನೆ ಬಂದು ಕೇಂದ್ರ ಸ್ಥಾನ, 9ನೇ ಮನೆ ಬಂದು ತ್ರಿಕೋಣ ಸ್ಥಾನವಾಗುತ್ತೆ. ಅದೇ ರೀತಿ 3ನೇ ಮನೆಯಲ್ಲಿ ಕೇತು ಇದೆ, ಲಗ್ನದಲ್ಲಿ ಗುರು ಇದೆ. ಸೊ ಮಿಥುನ ಲಗ್ನವನ್ನು ಕೂಡ ನಾವು ಆಯ್ಕೆಯಾಗಿ ತಗೊಳ್ಬೋದು. ಈ ರೀತಿ ಲಗ್ನದಿಂದ ಯಾವ ಒಂದು ಸ್ಥಾನಗಳಲ್ಲಿ ಗ್ರಹಗಳು ಸ್ಥಿತನಾಗಿದೆಯೋ ಅದರ ಮೇಲೆ ನಾವು ಲಗ್ನವನ್ನು ಚೂಸ್ ಮಾಡ್ಕೊಬೇಕು. ಆ ಲಗ್ನವನ್ನು ಚೂಸ್ ಮಾಡ್ಕೊಬೇಕು ಅಂತಂದರೆ ಟೈಮ್ ಭಾಳನೇ ಮುಖ್ಯ, ಡೇಟ್ ಅಲ್ಲ. ಇದು ನೆನ್ಪಿಟ್ಕೊಳ್ಳಿ. ಟೈಮಿಂಗ್ಸನ್ನೇ ನಾವು ತೊಗೊಳ್ಬೇಕು, ಡೇಟನ್ನು ಇಂಪಾರ್ಟೆಂಟ್ ಆಗಲ್ಲ. ಯಾಕಂದರೆ ಯಾವುದೇ ಡೇಟ್ ಬದಲಾವಣೆ ಆದರೂ ಕೂಡ ಗ್ರಹಗಳ ಸ್ಥಾನ ಅಲ್ಲೇ ಇರುತ್ತೆ. ಬಟ್ ಲಗ್ನ ಅಂತ ಬಂದಾಗ ಲಗ್ನ ಅನ್ನುವಂಥದ್ದು ನಿಮಗೆ ಪ್ರತಿ 2 ಗಂಟೆಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ನೋಡಿ, 12:15ಗೆ ನಿಮಗೆ ಮಿಥುನ ಲಗ್ನ ಇತ್ತು, 2:15ಗೆ ಕರ್ಕಾಟಕ ಲಗ್ನ ಬಂತು. ನೋಡಿ, ಕರ್ಕಾಟಕ ಲಗ್ನದಲ್ಲೂ ಅದೇ ಥರನೇ. ಕರ್ಕಾಟಕ ಲಗ್ನದಿಂದ 12ನೇ ಮನೆಯಲ್ಲಿ ಗುರು ಇದೆ. ಅದೇ ರೀತಿ ಕರ್ಕಾಟಕ ಲಗ್ನಕ್ಕೆ 8ನೇ ಮನೆಯಲ್ಲಿ ಗ್ರಹಗಳಿದೆ. ಸೊ ಯಾವ ಒಂದು ಸಮಯಕ್ಕೆ ಯಾವ ಒಂದು ಲಗ್ನ ಬರುತ್ತೆ, ಸೊ ಲಗ್ನದ ಮೇಲೆ ನಾವು ನಿರ್ಧಾರ ಮಾಡಬೇಕು. ಯಾವುದೇ ದಿನಾಂಕ ಆಗಿರಲಿ, ನಾವು ಸಮಯದ ಮೇಲೆ ನಾವು ಲಗ್ನವನ್ನು ನಿರ್ಧಾರ ಮಾಡ್ತೀವಿ. ಅದು ಋಷಭ ಲಗ್ನ ಆಗಿರ್ಬೋದು, ಮಿಥುನ ಲಗ್ನ ಆಗಿರ್ಬೋದು, ಸಿಂಹ ಲಗ್ನ ಆಗಿರ್ಬೋದು, ಅಥವಾ ಕರ್ಕಾಟಕ ಲಗ್ನ ಆಗಿರ್ಬೋದು, ಯಾವುದೇ ಲಗ್ನ ಆಗಿರಲಿ, ಲಗ್ನದಿಂದ ಗ್ರಹಗಳ ಸ್ಥಾನವನ್ನು ನಾವು ಲೆಕ್ಕಾಚಾರ ಮಾಡಿ ಅದರ ಮೇಲೆ ಯಾವ ಒಂದು ಸಮಯ ಅನುಕೂಲವಾಗಿದೆ ಅದರ ಮೇಲೆ ನಾವು ಟೈಮಿಂಗ್ಸನ್ನು ಕೊಡ್ತೀವಿ. ಸೊ ಯಾವುದೇ ಕಾರಣಕ್ಕೂ ಡೇಟನ್ನು ಕೇಳಬೇಡಿ. ಅದು ಅಮಾವಾಸ್ಯೆ ಆಗಿರಲಿ, ಹುಣ್ಣಿಮೆ ಆಗಿರಲಿ, ಯಾವುದೇ ದಿನಾಂಕ ಆಗಿರಲಿ, ಯಾವುದೇ ಡೇಟ್ ಆಗಿರಲಿ, ಟೈಮಿಂಗ್ಸನ್ನು ಕೇಳಿ. ಚೈಲ್ಡ್ ಬರ್ತ್ಗೆ ಬೇಕಾಗಿರೋದು ಸಮಯ. ಆ ಸಮಯದಲ್ಲಿ ಲಗ್ನದಿಂದ ಇಲ್ಲಿ ಯಾವ ಒಂದು ಸ್ಥಾನಗಳಲ್ಲಿ ಗ್ರಹ ಸ್ಥಿತನಾಗಿದೆಯೋ ಅದರ ಮೇಲೆ ಮಗುವಿನ ಜೀವನ ಅನ್ನುವಂಥದ್ದು ಲೆಕ್ಕಾಚಾರ ಆಗುತ್ತೆ. ಸೊ ಚೈಲ್ಡ್ ಬರ್ತ್ ವಿಚಾರಕ್ಕೆ ಯಾವುದಾದ್ರೂ ನಿಮಗೆ ಟೈಮಿಂಗ್ಸ್ ಬೇಕು ಅಂತಂದರೆ ಖಂಡಿತ ನಮ್ಮ ಮಾಸ್ಟರ್ ಆಫ್ ಅಸ್ಟ್ರಾಲಜಿಯನ್ನು ಸಂಪರ್ಕಿಸಿ. ಸೊ ಇನ್ನಷ್ಟು ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.